ವೆಲ್ಕಮ್ ಬ್ಯಾಕ್ ಟು ಜೀವಗಿನಿ ವ್ಲಾಗ್ಸ್. ನೋಡಿ, ಇವತ್ತು ತೋರಿಸ್ತಾ ಇರೋದೊಂದು ಡಿಫ್ರೆಂಟ್ ಆಗಿರೋ ಸ್ಲ್ಯಾಂಟ್ ಡಿಸೈನು. 6 ಲೇಯರ್ ಥ್ರೆಡ್ ಮತ್ತು ನೀಡಲ್ ನಂಬರ್ 10. ಆ್ಯಸ್ ಯೂಶ್ವಲ್ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ಲಾಕ್ ಆದಮೇಲೆ 4 ಚೈನ್ ಹಾಕೋತಾ ಇದ್ದೀನಿ. ನೋಡಿ, 4 ಚೈನ್ ಆದಮೇಲೆ ಎಲ್ಲಿ ರೀಚ್ ಆಗುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್. ಈ ಥರ ಲಾಕ್ ಆದಮೇಲೆ ಮತ್ತೊಂದು ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಸ್ವಲ್ಪ ಥ್ರೆಡ್ ತೊಗೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ರೌಂಡ್ ಶೇಪ್ ಬೀಡ್ ತೊಗೊಳ್ಳಿ ನೀವು, ಲಾಂಗ್ ಬೀಡ್ಸ್ ತೊಗೋಬೇಡಿ, ಈ ಡಿಸೈನ್ಗೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಬೀಡ್ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿ ಬಟ್ಟೆಗೆ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು 4 ಚೈನ್, ಬೀಡ್ ಲಾಕ್ ಆದಮೇಲೆ 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡೆ ಸಿಂಗಲ್ ಕ್ರೋಶೆಟಲ್ಲಿ. ಮತ್ತೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡೆ ಸಿಂಗಲ್ ಕ್ರೋಶೆಟಲ್ಲಿ. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ನೋಡಿ, ಒಂದು ಚೈನ್ ಹಾಕ್ಕೊಂಡು ಮರಿಬೇಡಿ. ಬೀಡಿಗೆ ಮೊದಲೊಂದು ಚೈನ್ ಹಾಕ್ಕೋಬೇಕು, ಬೀಡ್ ಇನ್ಸರ್ಟ್ಗಿಂತ ಮೊದಲು ಒಂದು ಚೈನು, ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಒಂದು ಚೈನು. ನೋಡಿ, ಈ ಥರ ಒಂದು ಚೈನ್ ಹಾಕ್ಕೊಂಡು ಎಲ್ಲಿ ರೀಚ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇವಾಗ 4 ಚೈನ್ ಹಾಕ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 4 ಚೈನ್ ಒಂದು ಸರಿ ಬರುತ್ತೆ, ಆಮೇಲೆಲ್ಲ 2 ಟೈಮ್ಸ್ ಬರುತ್ತೆ 4 ಚೈನು. ಬೀಡಿಗೆ ಮೊದಲು ಒಂದು ಸರ್ತಿ 4 ಸಿಂಗಲ್ ಚೈನ್ ಹಾಕ್ಕೋಬೇಕು. ನೋಡಿ, ಬೀಡಿಗೆ ಮೊದಲು ಒಂದು ಸರ್ತಿ ಚೈನ್ ಹಾಕ್ಕೊಂಡೆ, ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಂಡೆ, ಮತ್ತು ಅಲ್ಲಿದ್ದು ಎಲ್ಲಿ ರೀಚ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ. ಇವಾಗ ನಾನು ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಇದು ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ ಫುಲ್ ಸ್ಯಾರಿ ಇದೇ ಥರ ಕಂಟಿನ್ಯೂ ಆಗುತ್ತೆ. ಸ್ಟಾರ್ಟಿಂಗ್ ಮಾತ್ರ 4 ಚೈನ್ ಒಂದು ಸರಿ ಬರುತ್ತೆ, ಆಮೇಲೆಲ್ಲ 4 ಚೈನ್ 2 ಟೈಮ್ಸ್ ಬರುತ್ತೆ. ನೋಡಿ, ಈ ಥರ ಬರುತ್ತೆ. ಬೇಸ್ ಲೈನ್ ನಮಗೆ ಇದೇ ಥರ ಕಂಟಿನ್ಯೂ ಆಗುತ್ತೆ. ಬೀಡಿಗೆ ಮೊದಲು ಒಂದು ಸತಿ 1 ಚೈನ್ ಬರುತ್ತೆ, ಬೀಡ್ ಆದಮೇಲೆ ಒಂದು ಸತಿ ಚೈನ್ ಬರುತ್ತೆ. ಬೇಸ್ ಲೈನ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಕೂಡ ಫಸ್ಟ್ ಸ್ಟೆಪ್ ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅಲ್ಲೇ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡಾದಮೇಲೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿದ್ವಲ್ಲ ಲಾಕ್ ಮೇಲೆ ಲಾಕ್. ಇವಾಗ ಅಬ್ಸರ್ವ್ ಮಾಡಿ ನೀಟಾಗಿ, ಲಾಕ್ ಮೇಲೆ ಲಾಕ್ ಆದಮೇಲೆ ನೋಡಿ, ಲಾಕ್ ಮೇಲೆ ಲಾಕ್ ಆದಮೇಲೆ 2 ಚೈನ್ ಹಾಕ್ಕೋಬೇಕು. 1 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಬೀಡಿಗೆ ಮೊದಲು ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 2 ಚೈನ್ ಹಾಕ್ಕೊಂಡು ಬೀಡಿಗೆ ಮೊದಲಿರೋ ಚೈನ್ ಗ್ಯಾಪಲ್ಲಿ ನೋಡಿ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಟೋಟಲ್ ನಾನು ಆ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಸೆಕೆಂಡ್ ಡಬಲ್ ಕ್ರೋಶೆಟ್. ನೀಡಿನ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಆ 1 ಚೈನ್ ಗ್ಯಾಪಿಂದ ಥ್ರೆಡ್ ವಾಪಸ್ ತಂದು ಎರಡರಲ್ಲೊಂದು 3 ಡಬಲ್ ಕ್ರೋಶೆಟ್ ಆಯಿತು. ಇದು 4ನೇ ಡಬಲ್ ಕ್ರೋಶೆಟ್. ನೋಡಿ, ಈ ಥರ 4 ಡಬಲ್ ಕ್ರೋಶೆಟ್ ಆದಮೇಲೆ ನೀಡಿನ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಬೀಡ್ ಆದಮೇಲೆ ಇರೋ ಚೈನ್ ಗ್ಯಾಪಲ್ಲಿ ಒಂದು ಲಾಂಗ್ ಕಂಬ ಮಾಡ್ಕೋಬೇಕು. ನೋಡಿ, ಈ ಥರ ಬೀಡ್ ಆದಮೇಲೆ ಇರೋ ಚೈನಿಗೆ ಒಂದು ಕಂಬ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಆ ಗ್ಯಾಪಲ್ಲಿ, ಆ ಕಂಬದ ಗ್ಯಾಪಲ್ಲಿ ನಾವು ಇವಾಗ ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೋಬೇಕು. ನೋಡಿ, ಇವಾಗ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬೇಗನೂ ಹಾಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ. ಈ ಥ್ರೆಡ್ ವರ್ಕ್ ಅಂತೂ ಹಾಕ್ಕೊಳ್ಳೋಕ್ಕೆ ಈಸಿ ಆಗಿದೆ, ಬೇಗ ಮುಗ್ದೋಗುತ್ತೆ, 1 ಗಂಟೆಲೆಲ್ಲ ಮುಗಿಸ್ಕೊಬಿಡ್ಬೋದು. ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರ ಡಿಫ್ರೆಂಟ್ ಡಿಸೈನ್ ವೀಡಿಯೋಗಳನ್ನ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಕಂಬಗಳನ್ನ ಹಾಕ್ಕೋಬೇಕು. ನೋಡಿ, ಟೋಟಲ್ ನಾನು 10 ಕಂಬಗಳನ್ನ ಹಾಕೋತೀನಿ. ಇದರಲ್ಲಿ 10 ಡಬಲ್ ಕ್ರೋಶೆಟ್ ಹಾಕೋತೀನಿ. ಆವಾಗ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕಿದ್ರೆ ನೀವು 8 ಕೂಡ ಹಾಕ್ಕೋಬೋದು, ಬಟ್ 10 ಹಾಕ್ಕೊಂಡಾಗ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಮತ್ತು ಆರ್ಚ್ ಇನ್ನೂ ಸ್ವಲ್ಪ ಅಗಲ ಕಾಣುತ್ತೆ. ನೋಡಿ, ಈ ಥರ 10 ಡಬಲ್ ಕ್ರೋಶೆಟ್ ಆದಮೇಲೆ ಆ 4 ಚೈನ್ ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ ಲಾಕ್ ಮೇಲೆ ಲಾಕ್, 2 ಚೈನ್ ಹಾಕ್ಕೊಂಡು ಏನು ಮಾಡಬೇಕು, ಬೀಡಿಗೆ ಮೊದಲಿರೋ ಸಿಂಗಲ್ ಕ್ರೋಶೆಟ್ಟಲ್ಲಿ 4 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಅಲ್ಲಿ 4 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಆಮೇಲೆ ಬೀಡ್ ನೆಕ್ಸ್ಟ್ ಇರೋ 1 ಚೈನ್ ಗ್ಯಾಪಲ್ಲಿ 10 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ತುಂಬ ಈಸಿ ಇದೆ ಈ ಡಿಸೈನು, ಹಾಕ್ಕೊಳ್ಳೋಕ್ಕೆ ತುಂಬ ಬೇಗ ಮುಗ್ದೋಗ್ಬಿಡತ್ತೆ.
ನೀವೊಂದ್ಸರಿ ಟ್ರೈ ಮಾಡಿ, ಇದು ಖಂಡಿತ ಇಷ್ಟ ಆಗುತ್ತೆ ನಿಮಗೆ. ನೋಡಿ ಇವಾಗ 4 ಡಬಲ್ ಕ್ರೋಶೆಟ್ ಆದಮೇಲೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಬೀಡ್ ನೆಕ್ಸ್ಟ್ ಇರೋ ಚೈನ್ ಗ್ಯಾಪಲ್ಲಿ 10 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 1 ಡಬಲ್ ಕ್ರೋಶೆಟ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 10 ಡಬಲ್ ಕ್ರೋಶೆಟ್ ಫಿಲ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕು. ಇದು ಸ್ಲ್ಯಾಂಟ್ ಡಿಸೈನಲ್ಲೇ ಸ್ವಲ್ಪ ವೇರಿಯೇಷನ್ ಮಾಡಿರೋ ಡಿಸೈನು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವೇ ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮತ್ತು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಆ ಥ್ರೆಡ್ ವರ್ಕು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಡಿಸೈನ್ಗೆ ಈ ಥರ ರೌಂಡ್ ಬೀಡ್ಸು ಇಲ್ಲ ಡೈಮಂಡ್ ಶೇಪ್ ಬೀಡ್ಸ್ ತೊಗೊಳ್ಳಿ, ಇಲ್ಲ ಕ್ರಿಸ್ಟಲ್ಸ್ ತೊಗೊಳ್ಳಿ. ಲಾಂಗ್ ಬೀಡ್ಸ್ ತೊಗೋಬೇಡಿ. ಥ್ಯಾಂಕ್ ಯು.